ಇಂಡಿಯಾ ಒಕ್ಕೂಟದಿಂದ ಮಮತಾ ಬ್ಯಾನರ್ಜಿ ಅವರು ಹೊರಗಡೆ ಹೋಗಿದ್ದಾರೆ. ಅವರ ಮೈತ್ರಿಯಲ್ಲಿ ಬಿರುಕು ಆಗ್ಬಿಟ್ಟಿದೆ ಅಂತ ಹೇಳಿ ಬಸವರಾಜ ಬೊಮ್ಮಾಯಿ ಅವರು, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ, ನಿಕಟ ಪೂರ್ವ ಮುಖ್ಯಮಂತ್ರಿ ಅವರು ಮಾತಾಡಿದ್ದಾರೆ. ಈಗ ಮಮತಾ ಬ್ಯಾನರ್ಜಿ ಹೋಗ್ಬಿಟ್ಟಿದ್ದಾರೆ, ಮುಂದೆ ಮತ್ತಷ್ಟು ಜನನು ಹೋಗ್ತಾರೆ ಈ ಕೂಟದಿಂದ. ನಿತೀಶ್ ಕುಮಾರ್ ಅವರು ಸಹ ಒಂದು ಕಾಲು ಆಚೆ ಇಟ್ಟುಬಿಟ್ಟಿದ್ದಾರೆ, ಒಂದು ಕಾಲು ಆಚೆ ಇಟ್ಟಾಗ್ಬಿಟ್ಟಿದೆ ಅವರು ಕೂಡ. ಮಮತಾ ಬ್ಯಾನರ್ಜಿ ಅವರು ಕೂಡ ಹೋಗಿ ಆಯಿತು. ಇನ್ನೂ ಕೆಲವು ಜನ ಈ ಇಂಡಿಯಾ ಕೂಟದಿಂದ ಆಚೆ ಹೋಗ್ತಾರೆ, ನೋಡ್ತಾ ಇರಿ. ಕಾಂಗ್ರೆಸ್ ಪಕ್ಷದ ವ್ಯವಹಾರಗಳಿಂದಾಗಿ ಬೇಸತ್ತು ಬೇಜಾರಾಗಿ ಇವರೆಲ್ಲರೂ ಕೂಡ ಆಚೆ ಬರ್ತಾ ಇದ್ದಾರೆ. ಇಂಡಿಯಾ ಒಕ್ಕೂಟ ಮುಂದೆ ಛಿದ್ರ ಆಗಿಬಿಡುತ್ತೆ ಅಂತ ಹೇಳಿ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡಿದ್ದಾರೆ. ಅದು ಯಾವ ಗಳಿಗೆಯಲ್ಲಿ ಮಾಡಿದ್ರು, ಈಗಾಗಲೇ ಮಮತಾ ಬ್ಯಾನರ್ಜಿ ಅವರು ಹೊರಗಡೆ ಹೋಗಿದ್ದಾರೆ. ಮುಂಬರುವಂತಹ ದಿನಗಳಲ್ಲಿ ಅಖಿಲೇಶ್ ಯಾದವ್ ಹೋಗ್ತಾರೆ ಮತ್ತು ಕೇಜ್ರಿವಾಲ್ ಹೋಗ್ತಾರೆ. ಕೊನೆಯದಾಗಿ ಶರದ್ ಪವಾರ್ ಕೂಡ ಆಚೆ ಬರ್ತಾರೆ. ಆಗೋದೇ ಅಷ್ಟು. ನಿತೀಶ್ ಕುಮಾರ್ಗೆ ಆಗಲೇ ಒಂದು ಕಾಲ ಹೊರಗಡೆನೇ ಇದೆ ಈಗಾಗಲೇ. ಹೀಗಾಗಿ ಇಂಡಿ ಒಕ್ಕೂಟ ಮುಂದಿನ ದಿನಗಳಲ್ಲಿ ಇರೋದಿಲ್ಲ. ಆ ವಿರೋಧ ಪಕ್ಷದ ಮಿತ್ರ ಪಕ್ಷದವರೇ ಕಾಂಗ್ರೆಸ್ ನಂಬಕ್ತಾ ಇರಲ್ಲ. ಇವತ್ತು ಅಲ್ಲೇನಾದ್ರು ಛಿದ್ರ ಆಗಿದ್ರೆ ಕಾಂಗ್ರೆಸ್ ಪಕ್ಷದಿಂದನೇ, ಕಾಂಗ್ರೆಸ್ ಪಕ್ಷದ ವ್ಯವಹಾರದಿಂದ, ಕಾಂಗ್ರೆಸ್ ಪಕ್ಷದ ನಡತೆಯಿಂದ ಇವತ್ತು ಆ ಎಲ್ಲರೂ ಕೂಡ ಬೇಜಾರಾಗಿ ಇವತ್ತು ಹೊರಗಡೆ ಬರ್ತಾ ಇದ್ದಾರೆ. ಹೀಗಾಗಿ ಬರುವಂತಹ ದಿನಗಳಲ್ಲಿ ಕಾಂಗ್ರೆಸ್ಗೆ ಭವಿಷ್ಯ ಖಂಡಿತವಾಗೂ ಇಲ್ಲ. ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಮಂತ್ರಿ ಆದ ನಂತರ ಹೆಂಗೆ ಇಂಡಿಯಾ ಛಿದ್ರ ಆಗಿದೆ, ಕಾಂಗ್ರೆಸ್ಸು ಕೂಡ ಒಡಕು ಉಂಟಾಗುತ್ತೆ ಅನ್ನುವಂಥದ್ದು ರಾಜಕೀಯ ಪಂಡಿತರ ಲೆಕ್ಕಾಚಾರ. 2024ರಲ್ಲಿ ಹಾಗೆ ಆಗುತ್ತೆ ಅಂತ ನಮಗೂ ಕೂಡ ವಿಶ್ವಾಸ. ಇದನ್ನು ಕಾಯಿನ್ ಮಾಡಿದವರೇ. ಡೀಟೇಲ್ಸ್ ಕೊಡಕ್ಕೆ ಇದೀಗ ಸಂತೋಷ್ ರಾಥೋಡ್ ಇದ್ದಾರೆ ನ್ಯೂಸ್ ಡೆಸ್ಕ್ ಇಂದ. ಸಂತೋಷ್ ರಾಥೋಡ್, ಮುಖ್ಯ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ನ ಈ ಭಾರತ್ ಜೋಡೋ ಯಾತ್ರೆ ಅಥವಾ ಭಾರತ್ ನ್ಯಾಯ ಯಾತ್ರೆ ಅಂತ ಹೀಗೆ ನಡೀತಾ ಇದೆ. ಯಾತ್ರೆಗಿಂತ ಸಾಕಷ್ಟು ಮುಂಚಿತವಾಗಿಯೇ ಬಹುಶಃ ಇಂಡಿಯಾ ಅಂತ ಒಂದು ಈ ಒಕ್ಕೂಟಕ್ಕೆ ಹೆಸರು ಕೊಟ್ಟವರೇ ಮಮತಾ ಇರಬೇಕು, ಮೊದಲಿಗೆ ಸೂಚಿಸಿದವರು. ಇದೀಗ ಮಮತಾ ಬ್ಯಾನರ್ಜಿ ಅವರಿಗೆ ಸಿಟ್ಟು ಬಂದಿದೆ. ಯಾಕಂತ ಹೇಳಿದ್ರೆ ಆ ಸಿಟ್ಟಿಗೆ ಕಾರಣ ಕೂಡ ಇದೆ. ಇಲ್ಲಿ ಕಾಂಗ್ರೆಸ್ಸು ಈ 5 ರಾಜ್ಯಗಳ ಚುನಾವಣೆಯಲ್ಲಿ ಅಳೆದು ತೂಗಿ ನೋಡುವಂಥ ಕೆಲಸವನ್ನು ಮಾಡ್ತು. ಒಂದು ವೇಳೆ ಈ 5 ರಾಜ್ಯದ ಚುನಾವಣೆಯಲ್ಲಿ ಜಾಸ್ತಿ ರಾಜ್ಯಗಳನ್ನು ಕಾಂಗ್ರೆಸ್ ಗೆದ್ದಿದ್ದಿದ್ರೆ ತನಗೆ ಬಾರ್ಗೇನಿಂಗ್ ಕೆಪಾಸಿಟಿ ಅಥವಾ ಚೌಕಾಸಿ ಸಾಮರ್ಥ್ಯ ಇತ್ತಲ್ಲ, ಅದನ್ನು ಜಾಸ್ತಿ ಮಾಡ್ಕೊಳ್ಳೋಣ, ನಾನು ಬೇರೆ ಬೇರೆ ರಾಜ್ಯಗಳಲ್ಲಿ ಹೆಚ್ಚು ಸೀಟ್ಗಳಿಗೆ ಡಿಮ್ಯಾಂಡ್ ಇಡೋಣ ಅಂತ ಹೇಳಿ. ಆದರೆ 5 ರಾಜ್ಯಗಳ ಚುನಾವಣೆ ಕಾಂಗ್ರೆಸ್ ಅಂದುಕೊಂಡಂತೆ ಆಗಲಿಲ್ಲ. ಇದರಾಚೆಗೂ ಕೂಡ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಇತ್ತಲ್ಲ, ಅದಕ್ಕಿಂತ ಸಾಕಷ್ಟು ಮುಂಚಿತವಾಗಿಯೇ ಸೀಟ್ ಹಂಚಿಕೆ ಡಿಸೈಡ್ ಆಗಿಬಿಡ್ಲಪ್ಪ, ರೆಡಿಯಾಗಕ್ಕೆ ಎಲ್ರಿಗೂ ಅನುಕೂಲವಾಗುತ್ತೆ. ಅದು ಬಿಟ್ಬಿಟ್ಟು ಈಗ ಅಲ್ಲಿ ಮೋದಿಯವರು ರಾಮಲಲ್ಲಾ ಮಾಡ್ತಾ ಇದ್ದಾರೆ, ಕೌಂಟ್ರಾಗಿ ನಾವೇನಾದರೂ ಮಾಡಲೇಬೇಕಲ್ವಾ ಅಂತ ಕೇಳಿದಾಗಲೂ ಕೂಡ ಕಾಂಗ್ರೆಸ್ ತುಟಿಕ್ ಅಂದಿಲ್ಲ ಅವತ್ತು ಸೀಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ನೋಡಿದ್ರೆ ಆಯಿತು, ಅಸ್ಸಾಮಲ್ಲಿ ಹೋದರು, ಅಲ್ಲಿ ಗಲಾಟೆ ಆಯಿತು, ಗುವಾಹಟಿಗೆ ಎಂಟ್ರಿನೇ ಕೊಡಲಿಲ್ಲ ಅಂತ ಹೇಳಿದ್ರು. ಶಿವನ ದೇವಸ್ಥಾನಕ್ಕೆ ಹೋಗೋಕ್ಕೆ ಹಿಮಂತ ಬಿಸ್ವಾ ಶರ್ಮಾ ಪರ್ಮಿಷನ್ನೇ ಕೊಡಲಿಲ್ಲ ಅಂತ ಹೇಳಿದ್ರು. ಮೋದಿ ಪರ್ಮಿಷನ್ ಬೇಕಾ, ನಾನು ಶಿವನಿಗೆ ನಮಸ್ಕಾರ ಮಾಡೋಕ್ಕೆ ಅಂತೇಳಿ ಒಂದು ಕಡೆ ಮಾತನಾಡಿದ್ರು ರಾಹುಲ್ ಗಾಂಧಿ ಅವರು. ಈಗ ನೋಡಿದ್ರೆ ವೆಸ್ಟ್ ಬೆಂಗಾಲ್ಗೆ ಈ ಒಂದು ಯಾತ್ರೆ ಬಂದಾಗ ಅಲ್ಲಿನ CMಗೂ ಅಲ್ಲಿನ TMC ನಾಯಕರಿಗೂ ತಿಳಿಸ್ತೇನೆ ರಾಹುಲ್ ಗಾಂಧಿ ಯಾಕೆ ಯಾತ್ರೆ ಮಾಡ್ತಾ ಇದ್ದಾರೆ. ಇದು ಬೆನಿಫಿಟ್ಟು ಇಂಡಿಯಾ ಒಕ್ಕೂಟಕ್ಕೆ ಅಂತ ಆಗಿದ್ದಿದ್ರೆ ಎಲ್ಲರೂ ಒಗ್ಗಟ್ಟಾಗಿ ಸೇರಿಸ್ಕೊಳ್ಬೇಕಾಗಿತ್ತು. ಇದು ಬರೀ ರಾಹುಲ್ ಗಾಂಧಿ ಪಾಪ್ಯುಲಾರಿಟಿಗೆ, ಕಾಂಗ್ರೆಸ್ ಪಾಪ್ಯುಲಾರಿಟಿಗೆ ಇವ್ರು ಮಾಡ್ಕೊಳ್ತಾ ಇದ್ದಾಗ ಸಹಜವಾಗಿ ಮೈತ್ರಿ ಪಕ್ಷಗಳಿಗೆ ಇದು ಸಮಸ್ಯೆ ಆಗುತ್ತಾ ಅಂತ ಸಂತೋಷ್. ರಮಾಕಾಂತ್, ಈಗಾಗಲೇ ಇಡೀ ರಾಜ್ಯದಾದ್ಯಂತ ದೇಶದಾದ್ಯಂತ ನಡೀತಾ ಇರುವಂತಹ ಚುನಾವಣೆಗಳನ್ನು ನೋಡಿದಾಗ ನಾವು ಬಿಜೆಪಿ ಬಹಳಷ್ಟು ಲೀಲಾಜಾಲವಾಗಿ ಪ್ರತಿಯೊಂದು ಚುನಾವಣೆಗಳಲ್ಲೂ ಕೂಡ ಗೆಲುವನ್ನು ಸಾಧಿಸ್ತಾ ಇದೆ. ಆದರೆ ಈ ಚುನಾವಣೆಗಳನ್ನು ನೋಡಿದಾಗ ವಿಪಕ್ಷಗಳೆಲ್ಲವೂ ಕೂಡ ಎಷ್ಟೇ ಮೈತ್ರಿಯನ್ನ ಮಾಡಿಕೊಂಡ್ರೂ ಕೂಡ, ಮಹಾಗಠಬಂಧನ್ ಅಂತಹ ಒಂದು ಗಠಬಂಧನ ಮಾಡಿಕೊಂಡ್ರೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ವಿಪಕ್ಷಗಳು ಬಿಜೆಪಿಗೆ ಪೈಪೋಟಿ ಕೊಡೋದಕ್ಕಾಗಲಿಲ್ಲ. ಇದೇ ಕಾರಣಕ್ಕಾಗಿ ಎಲ್ಲ ವಿಪಕ್ಷಗಳು ಒಗ್ಗೂಡಿ ಈ ಮತಗಳ ವಿಭಜನೆ ಏನಾಗ್ತಾ ಇದೆ ಅದನ್ನ ತಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ಇಂಡಿಯಾ ಅನ್ನುವಂತಹ ಒಂದು ಮೈತ್ರಿಕೂಟವನ್ನು ಕಟ್ಕೊಳ್ಳುತ್ತೆ. ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ 1 to 1 ಅನ್ನುವಂತಹ ಒಂದು ಪಾಲಿಸಿ ಮೇಲೆ ನಾವು ಚುನಾವಣೆಯನ್ನ ಎದುರಿಸಬೇಕು. ಅಂದ್ರೆ ಬಿಜೆಪಿಯ ಒಬ್ಬ ಅಭ್ಯರ್ಥಿಯ ಎದುರು ಒಬ್ಬ ಅಭ್ಯರ್ಥಿಯನ್ನ ಮಾತ್ರ ಕಣಕ್ಕೆ ಇಳಿಸಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬರುತ್ತೆ. ಆದರೆ ಇದಾದ ಬಳಿಕ ಸೀಟುಗಳ ಹಂಚಿಕೆ ಇದೆಯಲ್ಲ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚಾಲೆಂಜ್ ಆಗುತ್ತೆ. ಯಾಕಂದ್ರೆ ಅನೇಕರು ಇದಕ್ಕೆ ಸಂಬಂಧಪಟ್ಟಂತೆ ಸೀಟ್ಗಳನ್ನ ಹಂಚಿಕೆ ಮಾಡಿಕೊಂಡು ಇದಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳನ್ನ ಎದುರಿಸೋದಕ್ಕೆ ಅಂತ ಬಿಜೆಪಿಯನ್ನ ಎದುರಿಸೋದಕ್ಕೆ ಎಲ್ಲರೂ ಕೂಡ ತಯಾರಿಯನ್ನ ಮಾಡ್ಕೊಳ್ಬೇಕಾಗಿತ್ತು.
ಇದೇ ಕಾರಣಕ್ಕಾಗಿ ಇಂಡಿಯಾ ಮೈತ್ರಿಕೂಟ ಹಾಗೂ ಇನ್ನಿತರ ಮಿತ್ರ ಪಕ್ಷಗಳೇನಿದಾವೆ ಎಲ್ಲರೂ ಕೂಡ ಬ್ಯಾಕ್ ಟು ಬ್ಯಾಕ್ ಒಂದಾದ ನಂತರ ಒಂದರಂತೆ ಸರಿಸುಮಾರು 4 ಸಭೆಗಳನ್ನ ಇಲ್ಲಿ ಆಯೋಜನೆ ಮಾಡ್ತಾರೆ. 4 ಸಭೆಗಳಲ್ಲೂ ಕೂಡ ಈ ಸೀಟ್ ಶೇರಿಂಗ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಹಂತಕ್ಕೆ ತಲುಪೋದಿಲ್ಲ. ಈಗ ಭಾರತ್ ಜೋಡೋ ಯಾತ್ರೆ ನ್ಯಾಯ ಯಾತ್ರೆ ಏನಿದೆ ಅದು ಪಶ್ಚಿಮ ಬಂಗಾಳಕ್ಕೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಎಂಟರ್ ಆಗತ್ತೆ. ಪಶ್ಚಿಮ ಬಂಗಾಳಕ್ಕೆ ಎಂಟರ್ ಆಗುವಂತಹ ಇದೇ ಒಂದು ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದ ಸಿಎಂ ಆಗಿರುವಂತಹ ಮಮತಾ ಬ್ಯಾನರ್ಜಿ ಅವರು ಇಂಡಿಯಾ ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ ಪಕ್ಷ ಈ ಒಂದು ಸೀಟ್ ಶೇರಿಂಗ್ಗೆ ಸಂಬಂಧಪಟ್ಟಂತೆ ಒಂದು ಅಂತಿಮ ಹಂತದ ನಿರ್ಧಾರವನ್ನ ಮಾಡ್ತಾ ಇಲ್ಲ, ತನ್ನ ಒಂದು ನಿರ್ಧಾರವನ್ನ ಸ್ಪಷ್ಟಪಡಿಸ್ತಾ ಇಲ್ಲ ಅನ್ನುವಂತಹ ಮಾತನ್ನ 2 ದಿನಗಳ ಹಿಂದೆ ಹೇಳಿದ್ರು. ಇದೇ ಸಂದರ್ಭದಲ್ಲಿ ಒಂದು ವೇಳೆ ಬಿಜೆಪಿಯನ್ನ ನಿಮಗೆ ಸೋಲಿಸಬಾರದು ಅನ್ನುವಂತಹ ಒಂದು ನಿರ್ಧಾರ ಇರದೇ ಇದ್ರೆ ಕನಿಷ್ಠ ಪಕ್ಷ ಆ ಸೀಟ್ಗಳನ್ನ ನಮಗೆ ಬಿಟ್ಕೊಟ್ಬಿಡಿ, ನಾವು ಬಿಜೆಪಿಯನ್ನ ಎದುರಿಸೋದಕ್ಕೆ ಸಮರ್ಥರಿದ್ದೀವಿ, ಅದೇ ರೀತಿಯಾಗಿ ಗೆದ್ದು ಕೂಡ ಬರ್ತೀವಿ ಅನ್ನುವಂತಹ ಒಂದು ಮಾತನ್ನ ಮಮತಾ ಬ್ಯಾನರ್ಜಿ ಅವರು ಹೇಳ್ತಾರೆ. ಇದಾದ ಬಳಿಕ ಜೈರಾಮ್ ರಮೇಶ್ ಅವರು ನಾವು ಕನಿಕರದ ಆಧಾರದ ಮೇಲೆ ಚುನಾವಣೆಯನ್ನ ಎದುರಿಸೋದಕ್ಕೆ ಸಿದ್ಧರಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಇದಾದ ಬಳಿಕ ಇವತ್ತು ಮಮತಾ ಬ್ಯಾನರ್ಜಿ ಅವರು ಏಕಾಂಗಿಯಾಗಿ ಚುನಾವಣೆಯನ್ನ ಎದುರಿಸ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಈವರೆಗೆ ಇಂಡಿಯಾ ಮೈತ್ರಿಕೂಟದಲ್ಲಿ ಯಾವುದೇ ರೀತಿಯಾದಂತಹ ಒಡಕಿಲ್ಲ ಅಂತ ಹೇಳಲಾಗ್ತಾ ಇತ್ತು, ಆದ್ರೆ ಈಗ ಒಡಕಿದೆ ಅನ್ನುವಂತಹ ಒಂದು ಮಾತು ಕೇಳಿ ಬರ್ತಾ ಇದೆ. ಇದರ ಹಿಂದೆ ಇರುವಂತಹ ಒಂದು ಅಂದ್ರೆ ಮಮತಾ ಬ್ಯಾನರ್ಜಿ ಅವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಕೇವಲ 2 ಸೀಟ್ಗಳನ್ನ ಮಾತ್ರ ಕಾಂಗ್ರೆಸ್ಗೆ ಬಿಟ್ಕೊಡ್ತೇವೆ, ಯಾಕಂದ್ರೆ 2019 ಚುನಾವಣೆಯಲ್ಲಿ 2 ಸೀಟ್ಗಳಲ್ಲಿ ಮಾತ್ರ ಕಾಂಗ್ರೆಸ್ ಗೆದ್ದಿದೆ. ಇದೇ ಕಾರಣಕ್ಕಾಗಿ 42 ಸೀಟ್ಗಳಲ್ಲಿ 2 ಸೀಟ್ಗಳನ್ನ ಕಾಂಗ್ರೆಸ್ಗೆ ಬಿಟ್ಕೊಡ್ತೇವೆ, 40 ಸೀಟ್ಗಳಲ್ಲಿ ನಾವು ಸ್ಪರ್ಧೆ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. 12 ಸೀಟ್ಗಳನ್ನ ಕೇಳಿತ್ತು, ಲೆಫ್ಟ್ ಪಕ್ಷ ಇದೆ ಬಿಟ್ಕೊಡ್ಬೇಕಾಗಿತ್ತು. ಇದೇ ಕಾರಣಕ್ಕಾಗಿ ಹೆಚ್ಚಿನ ಸೀಟ್ಗಳಿಗಾಗಿ ಇಲ್ಲಿ ಕಾಂಗ್ರೆಸ್ ಕೂಡ ಬೇಡಿಕೆಯನ್ನು ಇಡ್ತಾ ಇತ್ತು, ಎಡಪಂಥೀಯ ಪಕ್ಷಗಳು ಕೂಡ ಬೇಡಿಕೆಯನ್ನು ಇಡ್ತಾ ಇದ್ವು. ಆದ್ರೆ ಆ ಒಂದು ಸಮನ್ವಯದ ಕೊರತೆ ಕಂಡು ಬಂದಿರುವ ಹಿನ್ನೆಲೆಯಲ್ಲಿ ಇದೀಗ ಮಮತಾ ಬ್ಯಾನರ್ಜಿ ಅವರು ಏಕಾಂಗಿಯಾಗಿ ಸ್ಪರ್ಧೆಯನ್ನ ಮಾಡ್ತೀವಿ ಅನ್ನುವಂತಹ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಜೈರಾಮ್ ರಮೇಶ್ ಅವರು ನಾವು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಅತಿ ವೇಗವಾಗಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಸ್ಪೀಡ್ ಬ್ರೇಕರ್ಗಳು ಸಹಜವಾಗಿ ಬರುತ್ತೆ, ಹೀಗಾಗಿ ಮಮತಾ ಬ್ಯಾನರ್ಜಿ ಅವರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸ್ತೀವಿ, ಭಾರತ ಜೋಡೋ ಯಾತ್ರೆ ಪಶ್ಚಿಮ ಬಂಗಾಳವನ್ನ ಎಂಟರ್ ಆಗ್ತಾ ಇದೆ, ಇದೇ ಕಾರಣಕ್ಕಾಗಿ ಅವರನ್ನೂ ಕೂಡ ಜೊತೆಗೂಡಿಸಿಕೊಂಡು ಹೋಗ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಥ್ಯಾಂಕ್ ಯು ಸಂತೋಷ್.